ಈ ರಾಮ ಮಂದಿರ ಹಾಗೆ ಅಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಇದು ಹಿಂದೂ ಸಮಾಜದ ಹಿಂದೂ ಸಮುದಾಯದ ಚೇತನವನ್ನು ಮತ್ತಷ್ಟು ವೃದ್ಧಿಸಲಿಕ್ಕೆ ಜಾಗೃತಿಗೊಳಿಸಲಿಕ್ಕೆ ಯಾವ ರೀತಿಯಾದ ಪಾತ್ರ ನಿರ್ವಹಿಸುತ್ತೆ ಮುಂದಿನ ದಿನಗಳಲ್ಲಿ? ನಮ್ಮ ಮಕ್ಕಳಲ್ಲಿ ಹಿಂದೂ ಸಂಸ್ಕೃತಿಯ ಜಾಗೃತಿ ಇನ್ನಷ್ಟು ಹೆಚ್ಚಬೇಕು. ಯಾಕೆ ಮಂದಿರವನ್ನು ಮಾಡಿದ್ದೇನೋ ಆಯಿತು, ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಬೇಕು ಅಂತಿದ್ದರೆ ನಾವು ಹಿಂದೂಗಳು ಈ ದೇಶದಲ್ಲಿ ಹಿಂದೂಗಳಾಗಿ ಉಳಿಯಬೇಕು. ಹಿಂದೂಗಳು ಎಷ್ಟು ಸಮಯ ಇಲ್ಲಿ ಬಹುಸಂಖ್ಯಾತರಾಗಿ ಅಲ್ಪಸಂಖ್ಯಾತರಾಗಿಯೂ ಅಲ್ಲ, ಬಹುಸಂಖ್ಯಾತರಾಗಿ ಎಷ್ಟು ಸಮಯ ಈ ದೇಶದಲ್ಲಿ ಬದುಕ್ತಾರೆ, ಬಾಳ್ತಾರೆ, ಬೆಳೀತಾರೆ, ಅಷ್ಟು ಸಮಯ ಮಂದಿರಕ್ಕೆ ಉಳಿಗಾಲ. ಅದಲ್ಲ ಅಂತಾದರೆ ಪಕ್ಕದ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಕ್ಕದ ಅಫ್ಘಾನಿಸ್ತಾನದಲ್ಲಿ ಅದು ಯಾವಾಗ ಕಡೆದ ಬುದ್ಧನ ಪ್ರತಿಮೆಯೋ ಶಿಲಾಮಯವಾಗಿ ಆ ಬಂಡೆ ಮೇಲೆ ಕೊರೆದಿರತಕ್ಕಂತಹ ಪ್ರತಿಮೆ ಏನಾಯಿತು, ನೀವು ನೋಡ್ತಾ ಇರುವಂತೆ ಮೊನ್ನೆ ನಮ್ಮ ಕಣ್ಣೆದುರಲ್ಲಿಯೇ ಪುಡಿಯಾಗಿ ಹೋಯಿತು. ಹಾಗಾದರೆ ಈ ನೆಲದಲ್ಲಿ ಹಿಂದೂಗಳು ಜಾಗೃತರಾಗಿರಬೇಕು. ಮಂದಿರ ಎಷ್ಟು ಕಾಲ ಮಂದಿರವಾಗಿ ಉಳಿಯಬೇಕು? 10 ವರ್ಷ, 100 ವರ್ಷ, 1000 ವರ್ಷ ಅಲ್ಲ, ಆಚಂದ್ರಾರ್ಕವಾಗಿ ಇನ್ನೊಮ್ಮೆ ಎಂದೆಂದಿಗೂ ಕೂಡ ಅದು ವಿದೇಶಿಯರ, ಪರಕೀಯರ, ಹಿಂದೂ ದ್ವೇಷಿಗಳ ದಾಳಿಗೆ ಒಳಗಾಗದಂತೆ ರಕ್ಷಿಸಬೇಕು ಅಂತಿದ್ದರೆ ಈ ನೆಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿಯಬೇಕು. ಅದು ಯಾರು? ನಾವು ನೀವು ಅಲ್ಲ, ನಮ್ಮ ಮುಂದಿನ ಸಂತತಿಯು ಕೂಡ ಹಾಗೆ ಉಳಿಯಬೇಕು. ಅದಲ್ಲ ಅಂತದ್ದಾಗಿದ್ದರೆ 500-600 ವರ್ಷಗಳ ಹೋರಾಟದ ಈ ಕಾರ್ಯ, ಕಾನೂನು ಸಂಘರ್ಷದ ಈ ಕಾರ್ಯ, ಪ್ರಪಂಚದಾದ್ಯಂತ ಮಂದಿಯೆಲ್ಲ ಒಟ್ಟಾಗಿ ಇವತ್ತು ಕಟ್ತಾ ಇರುವಂತಹ ಈ ಮಂದಿರದ ಕಾರ್ಯ ಅದು ಅರ್ಥಹೀನ ಆಗತ್ತೆ. ಇದಕ್ಕೊಂದು ಸಾರ್ಥಕತೆ ಬರಬೇಕು ಅಂತಿದ್ದರೆ ಅದು ಆಚಂದ್ರಾರ್ಕವಾಗಿ ಇನ್ನು ಮುಂದೆ ಎಂದೂ ಕೂಡ ಅಂತಹ ವಿರೋಧಿಗಳ ಕೃತ್ಯಕ್ಕೆ ಬಲಿಯಾಗದಂತೆ ಕಾಪಾಡಬೇಕು. ಆ ದಿಸೆಯಲ್ಲಿ ನಮ್ಮ ಮುಂದಿನ ಸಂತತಿ ಅದು ಹಿಂದೂಗಳಾಗಿ ಉಳಿಯಬೇಕು. ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು.